ನಮಸ್ಕಾರ. ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ನಮ್ಮ ಸನಾತನ ವೈದಿಕ ಹಿಂದೂ ಧರ್ಮದಲ್ಲಿ ಹಲವಾರು ಧರ್ಮಗ್ರಂಥಗಳಿಗೆ, ಮಂತ್ರಗಳಿಗೆ, ಶ್ಲೋಕಗಳಿಗೆ ತನ್ನದೇ ಆದಂತಹ ವಿಶಿಷ್ಟವಾದಂತಹ ಮಹತ್ತರ ಪಾತ್ರಗಳಿದೆ. ಆ ಸಾಲಿನಲ್ಲಿ ಸೇರುವಂಥದ್ದು ವಿಷ್ಣು ಸಹಸ್ರನಾಮ. ಅಂದ್ರೆ ಮಹಾವಿಷ್ಣುವಿನ 1000 ನಾಮಗಳ ಪಠಣ ಮಾತ್ರದಿಂದಲೇ, ಪಾರಾಯಣ ಮಾತ್ರದಿಂದಲೇ ಮನುಷ್ಯರೆಲ್ಲರ ಕಷ್ಟಗಳು ನೀಗತ್ತೆ, ಪರಿಹಾರ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ವಿಚಾರವಾಗಿ ಶುರುವಾದಂಥದ್ದು ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರ ನೇತೃತ್ವದ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್. ಈ ಒಂದು ಸತ್ಸಂಗ ಫೆಡರೇಷನ್ ಶುರುವಾಗಿ 10 ವರ್ಷಗಳು ಸಂದಿವೆ. ಅಂದ್ರೆ ಬರೀ ರಾಜ್ಯ ಮಾತ್ರವಲ್ಲ, ದೇಶ ಮಾತ್ರವಲ್ಲ, ವಿದೇಶದಲ್ಲಿಯೂ ಕೂಡ ವಿಷ್ಣು ಸಹಸ್ರನಾಮದ ಮಹತ್ವ, ದೇವರ ಭಕ್ತಿ, ದೇವರ ಪಾರಾಯಣ ವಿಚಾರವಾಗಿ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಈ ಒಂದು ಫೆಡರೇಷನ್ನ ಮುಖಾಂತರ ಸತ್ಸಂಗಗಳನ್ನು ಮಾಡಿ, ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಇಂದಿಗೆ 10 ವರ್ಷಗಳು ಅಂದರೆ ದಶಕವನ್ನು ಪೂರೈಸಿದ್ದಾರೆ. ಈ ಒಂದು ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ನ ದಶಮಾನೋತ್ಸವ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರು, ಅವರ ಪತ್ನಿಯಾದಂತಹ ಶಿವಶ್ರೀ ಸ್ಕಂದಪ್ರಸಾದ್ ಅವರು ಮತ್ತು ಶಾಸಕರಾದಂತಹ ರವಿ ಸುಬ್ರಹ್ಮಣ್ಯ ಅವರು, ಹಿರಿಯ ನಿರ್ದೇಶಕರಾದಂತಹ TS ನಾಗಾಭರಣ ಅವರು ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಮತ್ತು ಇಂದು ಇಲ್ಲಿ ಅಖಂಡವಾದಂತಹ ವಿಷ್ಣು ಸಹಸ್ರನಾಮ ಪಾರಾಯಣ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಮತ್ತು ವಿಶೇಷ ಚಕ್ರಾಬ್ಜ ಪೂಜೆ, ನಾಳೆ ದಿನದಲ್ಲಿ ಒಂದು ವಿಶೇಷವಾದಂತಹ ಹೋಮ, ವಿಷ್ಣು ಸಹಸ್ರನಾಮ ದೀಕ್ಷೆ, ಹೀಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ಹೇಗೆ ಇರುತ್ತೆ ಅನ್ನುವಂಥದ್ದನ್ನು ನಾವು ನಮ್ಮ ವಾಹಿನಿ ಮುಖಾಂತರ ತಮಗೆಲ್ಲರಿಗೂ ತೋರಿಸ್ತಾ ಹೋಗ್ತೀವಿ. ಬನ್ನಿ ನೋಡೋಣ. ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ, ಸುಜನರ ಪೊರೆವನೇ ಗಜವದನ ಬೇಡುವೆ. ಮಹಾಗಣೇಶ ಪಂಚರತ್ನಮಾದರೇ ನಮಾನ್ವಹಂ, ಪ್ರಜಲ್ಪತಿ ಪ್ರಭಾತಕೆ ಋತಿ ಸ್ಮರನ್ ಗಣೇಶ್ವರಂ. ಅರೋಗತಾಮುದೋಷತಾಂ ಸುಸಾಹಿತೀಂ ಸುಪುತ್ರತಾಂ, ಸಮಾಯುತಾಯುರಷ್ಟಭೂತಿಮಭ್ಯುಪೈತಿ ಸೋಚಿರಾತ್. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ಭಗವತೆ ಪುರುಷಾಯ ತುಭ್ಯಂ ನಮೋ ಮಹಂತ. ಪರಮಾತ್ಮನ ಪಾದಪದ್ಮಗಳಲ್ಲಿ ಭಕ್ತಿ ಶ್ರದ್ಧೆಯ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಎಲ್ಲ ದೇವಾನುದೇವತೆಗಳಲ್ಲಿ, ಋಷಿ ಮುನಿಗಳಲ್ಲಿ, ಸಾಧು ಸಂತರಲ್ಲಿ, ಸಂತ ಮಹಂತರಲ್ಲಿ, ದೂತ ಅವಧೂತರಲ್ಲಿ, ಬಂದಿರತಕ್ಕಂಥ ಭಕ್ತ ಜನರಲ್ಲಿ ನನ್ನ ಭಕ್ತಿಪೂರ್ವಕವಾಗಿರತಕ್ಕಂಥ ನಮಸ್ಕಾರ ಪೂರ್ವಕ ಸ್ವಾಗತವನ್ನು ಮಾಡ್ತಾ, ಇದು ವಿಷ್ಣು ಸಹಸ್ರನಾಮದ ಭಕ್ತರ ಮಹೋತ್ಸವ ಸಮಾವೇಶ. ಇಲ್ಲಿ ಲೌಕಿಕದ, ಸಾಮಾಜಿಕದ ಮತ್ತು ವ್ಯರ್ಥದ ಒಂದೇ ಒಂದು ಸ್ಪರ್ಶ ಇದೆ. ಅನೇಕ ದಶಕಗಳಿಂದ, ವರ್ಷಗಳಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಜೀವನದಲ್ಲಿ ಬಾಗಿ ಪರಮಾತ್ಮನಿಗೆ ತಲೆ ಬಾಗಿ ನಿಜವಾಗಿರತಕ್ಕಂಥ ಭಜಕ ಭಕ್ತರಾಗಿರತಕ್ಕಂಥವರ ಸಮ್ಮಿಲನ. ಪರಮ ಸಾತ್ವಿಕರಾಗಿರತಕ್ಕಂಥ, ಸಹೃದಯರಾಗಿರತಕ್ಕಂಥ, ಭಕ್ತಜನ ಬಂಧುಗಳಾಗಿರತಕ್ಕಂಥ ಎಲ್ಲ
ಈ ಭೂಲೋಕದ ದೇವತೆಗಳು ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತಾ, ಇವತ್ತು ಕಲಿಯುಗ, ಕಲಿಮಲ ಸ್ಪರ್ಶ, ಎಲ್ಲೆಲ್ಲೂ ದುಷ್ಟರ, ದುರ್ಮಾರ್ಗರ, ಭ್ರಷ್ಟರ, ನಷ್ಟರ, ಕಷ್ಟರ, ಸಂಕಷ್ಟರ ಆವಳಿ, ಲೂಟಿ. ಅದರ ಮಧ್ಯದಲ್ಲಿ ದೇವವಾಣಿ ಮಡಗತಕ್ಕಂಥದ್ದು ಕಷ್ಟ, ಅಪರೂಪ. ಆದರೆ ಅದಕ್ಕೆ ಅದ್ಭುತವಾಗಿರತಕ್ಕಂಥ ಶಕ್ತಿ ಇದೆ. ದೇವವಾಣಿ, ಋಷಿವಾಣಿ ಯಾವತ್ತಿಗೂ ಬಲಿಷ್ಠ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ವಿಠಲ ವಿಠಲ ಜಯ ಹರಿ ವಿಠಲ, 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 ವಿಠಲ 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 ವಿಠಲ ಜಯ ಹರಿ 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 ವಿಠಲ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮದಲ್ಲಿ ವಿಷ್ಣು ಸಹಸ್ರನಾಮದ ಪಾರಾಯಣ, ನಂತರ ವಿಠ್ಠಲನ ನಾಮ ಸಂಕೀರ್ತನೆ, ನಂತರ ಯಾವುದೇ ಭಾಷಣ ಮತ್ತು ಮಾತು ಸಭೆಗೆ ಸೂಕ್ತ ಆಗೋದಿಲ್ಲ. ಆದರೆ ಹಿರಿಯರಾದಂಥ ಅರುಣಮಲ್ಲಿಗೆ ಪಾರ್ಥಸಾರಥಿಯವರು ಆದೇಶ ಮಾಡಿದ್ರಿಂದ ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತು ಸಂಘಟಕರಿಗೆ ಅರ್ಪಿಸೋಣ ಅನ್ನೋದು ಮಾತ್ರ ನನ್ನ ಕೆಲಸ. ನಾನು ವೇದಿಕೆ ಮೇಲೆ ಕೂತಾಗ ಶಿವಶ್ರೀಗೆ ಪಾರ್ಥಸಾರಥಿಯವರ ಬಗ್ಗೆ ತಿಳಿಸ್ತಾ ಇದ್ದೆ.
ಕರ್ನಾಟಕ ಅಷ್ಟೇ ಅಲ್ಲ, ದೇಶದ ಮೂಲೆ ಮೂಲೆಗಳಲ್ಲಿ, ದೂರದ ಅಮೆರಿಕದಲ್ಲೂ ಕೂಡ ವಿಷ್ಣು ಸಹಸ್ರನಾಮವನ್ನ ಪಾರಾಯಣದ ಮೂಲಕ ಲಕ್ಷಾಂತರ ಜನಕ್ಕೆ ಮನೆಗಳಿಗೆ ತೆಗೆದುಕೊಂಡು ಹೋದಂತಹ ಕೀರ್ತಿ ಅರುಳುಮಲ್ಲಿಗೆ ಪಾರ್ಥಸಾರಥಿ ಅವರದ್ದು. ಅವರ ಹಿರಿಯ ವಯಸ್ಸಿನಲ್ಲೂ ಯುವಕರ ಉತ್ಸಾಹದಿಂದ ವಿಷ್ಣು ಸಹಸ್ರನಾಮವನ್ನ ಮತ್ತು ಸನಾತನ ಧರ್ಮದ ಪ್ರಸಾರದ ಕೆಲಸವನ್ನ ಬಹಳ ಶ್ರದ್ಧೆಯಿಂದ ಅವರು ಮಾಡ್ಕೊಂಡು ಬಂದಿದ್ದಾರೆ. ನಮ್ಮಂಥ ಲಕ್ಷಾಂತರ ಆಸ್ತಿಕರ ಜೀವನದಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗೋದಕ್ಕೆ ನಮಗೊಂದು ದಾರಿ ತೋರಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸಿರೋದಕ್ಕೆ, ಕಳೆದ ಎಷ್ಟೋ ದಶಕಗಳಿಂದ ಈ ಸೇವೆಯನ್ನು ಮಾಡ್ಕೊಂಡು ಬಂದಿರೋದಕ್ಕೆ ಮತ್ತು ಮುಂದೆ ಇನ್ನಷ್ಟು ಸಾಕಷ್ಟು ವರ್ಷಗಳು ಅವರು ಇದೇ ರೀತಿ ಈ ಸೇವೆಯನ್ನು ಮುಂದುವರಿಸಲಿ, ಅದಕ್ಕೆ ಆ ಭಗವಂತ ಅವರಿಗೆ ಎಲ್ಲ ರೀತಿಯ ಶಕ್ತಿ, ಆಯಸ್ಸು, ಆರೋಗ್ಯ ಕೊಡಲಿ ಎನ್ನುವಂಥ ಒಂದು ಪ್ರಾರ್ಥನೆಯನ್ನ ಮತ್ತು ಅಭಿಲಾಷೆಯನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ.